ಗೈಸ್ ವೆಲ್ಕಮ್ ಟು KPP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಮೂವೀಸ್ಗಳ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್ ಅದನ್ನು ಡಿಲೇ ಮಾಡಿದೆ, ಲೆಸ್ ಆದ ವಿಡಿಯೋ. ಓಕೆ, ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಕ ಸಿನಿಮಾ ರಿಲೀಸ್ ಆಗಿದೆ, ಜೂನಿಯರ್ ಸಿನಿಮಾ ರಿಲೀಸ್ ಆಗಿದೆ, ಹಾಗೆ ಸೋ ಆ್ಯಂಡ್ ಸೋ ಅಂತ ಹೇಳ್ಬಿಟ್ಟು ಒಂದು ಹೊಸ ಸಿನಿಮಾ, ಅದ್ಭುತವಾಗಿರುವಂಥದ್ದು ಒಂದು ಹಾಸ್ಯ ಕಥೆನೇ ಆಗಿರುವಂಥದ್ದು, ಎಂಟರ್ಟೈನ್ಮೆಂಟ್ ಆಗಿರುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬರೋದಾಗಿ ಎಕ್ಕ ಸಿನಿಮಾ ಎಲ್ಲರೂ ಹೇಳ್ತಿರೋದೇನಂತಂದರೆ ಅವರ ಆ್ಯಕ್ಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ನಾನಿಲ್ಲಿ ವಿಷಯನೇ ಹೇಳ್ತೀನಿ, ಎಂಟೈರ್ ಸಿನಿಮಾ ಬಗ್ಗೆ ಹೇಳೋದಾದರೆ ಅವತ್ತು ರಿಲೀಸ್ ಆಗಿರೋಂಥ ಜೂನಿಯರ್ ಸಿನಿಮಾ ಅದಕ್ಕಿಂತನೂ ಅದ್ಭುತವಾಗಿ ಬಂದಿದೆ. ಆದರೆ ಒಂದು ತೆಲುಗು ಸಿನಿಮಾದ ಅದೇ ರೂಟೀನ್ ಸ್ಟೋರಿ ಆಗಿರೋದ್ರಿಂದ ಎಕ್ಕ ಸಿನಿಮಾನೇ ಜಾಸ್ತಿ ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ ಸ್ಟೋರಿ ತುಂಬಾ ಇನ್ವಾಲ್ವ್ ಆಗಿತ್ತು. ಏನು ಸ್ಟೋರಿನ ಕನ್ವೆ ಮಾಡಬೇಕು ಅಂತಿದ್ರಲ್ಲ ಅದು ತುಂಬಾ ಇನ್ವಾಲ್ವ್ ಆಗಿರೋದ್ರಿಂದ ಈ ಒಂದು ಸಿನಿಮಾ ಎಲ್ಲರಿಗೂ ಫಸ್ಟ್ ಹಾಫ್ ಪಾರ್ಟ್ ಹಿಡಿಸಿದೆ ಅಂತಲೇ ಹೇಳ್ಬೋದು. ಅಂದರೆ ಮೇಯ್ನ್ಲಿ ನಮ್ಮ ಲೋಕಲಿ ಒಂದು ಕಂಪ್ಲೀಟ್ ಲೋಕಲ್ ಅಂತ ಫೀಲ್ ಆದಾಗಲೇ ಆ ಒಂದು ಸಿನಿಮಾ ನಮಗೆ ಜಾಸ್ತಿ ಹಿಡಿಸುವಂಥದ್ದು. ಹಾಗೆಯೇ ಜೂನಿಯರ್ ಸಿನಿಮಾದಲ್ಲಿ ನಾನು ಇಲ್ಲಿ ಮೇಯ್ನ್ಲಿ ಮೆನ್ಷನ್ ಮಾಡ್ತಿರೋದು ಕಿರೀತಿ ಅವರು ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆದರೆ ಆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಯುವ ಅವ್ರ ಮೇಲೆ ಯಾಕೆ ಆ ಒಂದು ಪರ್ಫಾರ್ಮೆನ್ಸ್ ಆಚೆ ಹಾಕಲಿಲ್ಲ? ಅಫ್ಕೋರ್ಸ್ ಬ್ಯಾಂಗಲ್ ಬಂಗಾರಿ ಅನ್ನೋದೊಂದು ತುಂಬಾ ಟ್ರೆಂಡಿಂಗ್ ಆಯಿತು. ಆದರೆ ನಾನು ಹೇಳ್ತಿರೋವಂಥದ್ದು ಫೈರ್ ರೀತಿಯ ಒಂದು ಡ್ಯಾನ್ಸ್ ಸ್ಟೆಪ್ ಅವರಿಗೆ ಮಾಡೋದಕ್ಕೆ ಬಂದರೂ ಕೂಡ ಯಾಕೆ ಒಂದು ಸಿನಿಮಾದಲ್ಲಿ ಯೂಸ್ ಮಾಡಲಿಲ್ಲ? ಅಫ್ಕೋರ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ಜೂನಿಯರ್ ಸಿನಿಮಾದಲ್ಲಿ ಅದ್ಭುತವಾಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗೆ ಒಂದ್ಸತಿಗೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದಾಗ ಸಿಮಿಲರ್ ಟು ಜೂನಿಯರ್ NTR ಅವ್ರು ಫೀಲ್ ಆಯಿತು. ಅದನ್ನು ನಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ಕೊತಿರೋಂಥದ್ದು ಏನಂತಂದರೆ October 25th ಆಗಲಿ, ಯಾಕೆಂದರೆ ಪ್ರಮೋಷನ್ ಎಲ್ಲ ಆಗಬೇಕಲ್ಲ, ಆಗಲಿ ಒಳ್ಳೆಯದೇ. October 25th ಆದರೆ ಒಳ್ಳೆಯದೇ. ಆದರೆ ನನಗೂ ಈಗಲೂ ಕೂಡ ಒಂದು ಡೌಟ್ ಅಂತಲೇ ಅಂದ್ಕೊಳ್ಳಿ. ಈಗ ಟೀಮ್ ಕಡೆಯಿಂದ ಬಂದಿರೋದ್ರಿಂದ ಒಂದು October 25th ಅಲ್ಲ, September 25th ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಡೌಟ್ ಆಗಿರುವಂಥದ್ದು. ಈ 25th ಡೇಟೇನೆ, ಈ 25 ಅನ್ನೋ ಡೇಟ್ ಏನಿದೆ ಅದನ್ನೇ ನಾನು ಹೇಳಿರುವಂಥದ್ದು. ಅಂದರೆ ನನಗೆ ಬಂದಿರೋಂಥ ಅಪ್ಡೇಟ್ ಪ್ರಕಾರ ನಾನು ಹೇಳಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಇದ್ರ ಮುಂಚೆನೇ ನಾನು ಹೇಳಿರೋ ಹಾಗೆ. ಆದರೆ ಆಪ್ಷನ್ ಕೊಟ್ಟರು ಅವರೇನೆ October 25th, November 25th, December 25th ಅಂತ. ಹೀಗಿರಬೇಕಾದ್ರೆ ನನ್ನ ಕಡೆಯಿಂದ ಈಗಲೂ ಸ್ಟ್ರಾಂಗ್ ಆಗಿ ಒಂದು ಬಿಲೀವ್ ನನ್ನೊಳಗಡೆ ಇರೋದೇನಂತಂದರೆ September 25th ರಿಲೀಸ್ ಆಗ್ಬೋದು ಅಂತ. ಈಗ ಸೋ ಆ್ಯಂಡ್ ಸೋ ಅಂತ ತುಂಬಾ ಪ್ರಮೋಷನ್ ನಡೀತಾ ಇದೆ. ರಾಜ್ ಬಿ ಶೆಟ್ಟಿ ಅವರು ಎಲ್ಲದನ್ನು ಈ ಸಿನಿಮಾ ತುಂಬಾ ಪ್ರಮೋಷನ್ ಮಾಡೋದಕ್ಕೆ ತುಂಬಾ ಮುನ್ನುಗ್ತಿದೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾ ಮೇಯ್ನ್ಲಿ ಆಡಿಯನ್ಸ್ ಇಷ್ಟಪಟ್ಟು ಪ್ರಮೋಟ್ ಮಾಡ್ತಿರುವಂಥದ್ದು. ನಿಮ್ಮ ಪ್ರಮೋಷನ್ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಆದರೆ ನಿಜವಾಗ್ಲೂ ಇದೊಂದು ಹಾಸ್ಯಕತೆ ಆಗಿರೋದು, ಎಂಟರ್ಟೈನರ್ ಆಗಿರೋದ್ರಿಂದ, ಎಲ್ಲೂ ಕೂಡ ಒಂದೊಂದು ನಿಮಿಷನೂ ಬಿಡದಲ್ಲೇ ಹಾಸ್ಯಕತೆ ಇರೋದ್ರಿಂದ, ಇದರಲ್ಲಿ ಒಂದು ಕಾಮಿಡಿ ಒಂದು ಸಿನಿಮಾ ಆಗಿರೋದ್ರಿಂದ, ಕಾಮಿಡಿ ಎಂಟರ್ಟೈನರ್ ಆಗಿರೋದ್ರಿಂದ ಈ ಒಂದು ಸಿನಿಮಾ ಒಳ್ಳೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ನೀವೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈ 3 ಮೂವೀಸ್ನ ನನ್ನ ಒಂದು ಒಪಿನಿಯನ್ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆದರೆ ಈ ಒಂದು ಪಬ್ಲಿಕ್ ಒಪಿನಿಯನ್ ಆಗಿರುವಂಥದ್ದು. ನಿಮ್ಮ ಒಂದು ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನೀವು ಕರೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.